ಇದನ್ನ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಮಿಡಲ್ ಹೆಡ್ ಅಲ್ಲಿ ಕಾಯಿನ್ ಸೈಜ್ ಪ್ಯಾಚಿ ಹೇರ್ ಲಾಸ್ ಇದೆ, ಬಟ್ ಟ್ರೀಟ್ಮೆಂಟ್ ಆದ್ಮೇಲೆ ಅದೇ ಪ್ಲೇಸ್ ಅಲ್ಲಿ ಹೇರ್ ಗ್ರೋತ್ ಚೆನ್ನಾಗಾಗಿದೆ. ಬಿಫೋರ್ ಮತ್ತೆ ಆಫ್ಟರ್ ಪಿಕ್ ಅನ್ನು ತೋರಿಸ್ತೀನಿ. ಇದನ್ನ ನೋಡಿ, ಇದು ಪೇಷಂಟ್ ಫಸ್ಟ್ ಟೈಮ್ ನನ್ನ ಕ್ಲಿನಿಕ್ಗೆ ಬಂದಾಗ ಈ ತರ ಹೆಡ್ ಕಂಡೀಷನ್ ಇತ್ತು. ಮಿಡಲ್ ಸ್ಕಾಲ್ಪ್ ಅಲ್ಲಿ ಕಾಯಿನ್ ಸೈಜ್ ಪ್ಯಾಚ್ ಹೇರ್ ಕಂಪ್ಲೀಟ್ಲಿ ಹೋಗಿತ್ತು. ಪೇಷಂಟ್ಗೆ ತುಂಬಾ ಟೆನ್ಷನ್ ಆಗ್ತಿತ್ತು. ಡೈಲಿ ಮಿರರ್ ನೋಡಿದಾಗ ಮತ್ತೆ ಮತ್ತೆ ಜಾಸ್ತಿ ಆಗ್ತಿದೆ ಅಂತ ಭಯ ಆಗ್ತಾ ಇತ್ತು. ಇದು ಜನರಲಿ ಅಲೋಪೇಶಿಯಾ ಏರಿಯೇಟಾ ಅಂತ ಕರಿತೀವಿ. ಇದರಲ್ಲಿ ಸಡನ್ ಆಗಿ ರೌಂಡ್ ಪ್ಯಾಚ್ ಹೇರ್ ಲಾಸ್ ಆಗುತ್ತೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಫ್ಯೂ ವೀಕ್ಸ್ ಅಲ್ಲಿ ಹೇರ್ ಚೆನ್ನಾಗಿ ಗ್ರೋತ್ ಸ್ಟಾರ್ಟ್ ಆಯ್ತು. ರಿಸಲ್ಟ್ ಬಗ್ಗೆ ನಾನು ಹೇಳೋದಿಲ್ಲ, ಪೇಷಂಟ್ ಅವ್ರ ಪ್ರೂಫ್ ನೋಡಿ. पूरा आए तो पूरा आए, कहाँ भी नहीं मालूम हो रहा बाल गए थे बोल के. इधर इधर इतना हुआ था देखो. हाँ पूरा आए तो इधर नहीं ये सब आई देखो, बाल गए सो पूरा आए. ये आई ಇದು ನೋಡಿ, ಆಫ್ಟರ್ ವಿಡಿಯೋ ಅಲ್ಲಿ ಅದೇ ಪ್ಯಾಚ್ ಬಾಲ್ಡ್ ಪ್ಲೇಸ್ ಅಲ್ಲಿ ಹೇರ್ ಪ್ರಾಪರ್ಲಿ ಗ್ರೋ ಆಗಿದೆ, ಲಾಂಗ್ ಹೇರ್ ಕೂಡ ಆಗಿದೆ. ಅಲೋಪೇಶಿಯಾ ಏರಿಯಾಟದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಅರ್ಲಿ ಡಿಟೆಕ್ಷನ್ ಮಾಡಬೇಕು, ಅರ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಸೊ ಯಾರಿಗಾದ್ರೂ ಹೇರ್ ಲಾಸ್, ಹೇರ್ ಇಶ್ಯೂಸ್, ಡ್ಯಾಂಡ್ರಫ್, ಹೇರ್ ಥಿನ್ನಿಂಗ್ ಅಥವಾ ಅಲೋಪೇಶಿಯಾ ಕಂಡೀಷನ್ ಇದ್ರೆ ಡೋಂಟ್ ಡಿಲೇ, ರೀಚ್ ಔಟ್ ಟು ದಾಮಿನ್ ಆಯುರ್ವೇದ. ನಿಮಗೆ ಪ್ರಾಪರ್ ಕನ್ಸಲ್ಟೇಷನ್ ಮತ್ತು ಕರೆಕ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ.